ಎಸ್ಪಾಸ್ ಸ್ಪಿರಿಟ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್. ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ ಸಿಎಂಸಿ ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. स्वागत है आपका बी न्यूज नेशन में। मैं हूं आबिद हुसैन शेख। विकलांगों ने अपने मांगों को लेकर लगाई गुहार। आज बीजापुर जिला अधिकारी को निवेदन पत्र देते हुए कर्नाटक राज्य अंगविकल समिति ने अपने कई प्रमुख मांगों में पेंशन, समुदाय भवन और विशेष अनुदान के लिए सरकार पर दबाव डालते हुए गुहार लगाई। ಸರಿಯಾಗಿ ಬಳಕೆ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಅವ್ರಿಗೆ ಪಿಡಿಒ ಅವ್ರು ಕೇಳಿದ್ರ ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾವು ಅಂಗವಿಕಲರ 3% ಅನುದಾನ ನಾವು ಖರ್ಚು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೊಡ್ತಾರಪ್ಪ ಆದ್ರೆ ಅಂದ್ರ ಇನ್ನೊಂದು ಇಲ್ಲಿ ನಮ್ಮ ಜಿಲ್ಲಾ ಆಡಳಿತಕ್ಕೆ ಸುಮಾರು ಒಂದು 5 ವರ್ಷ ಆಯ್ತು ಅಂಗವಿಕಲರಿಗೋಸ್ಕರ ಒಂದು ಭವನ ಮಾಡ್ರಿ ಅಂತ ಹೇಳ್ಕತ್ತೀವಿ. ಅದು ಇನ್ನೂ ತನಕ ನಮ್ಮ ಜಿಲ್ಲಾ ಆಡಳಿತ ಕೇಳಿಲ್ಲ. ಒಂದು ರ್ಯಾಪ್ ಮಾಡ್ರಿ ಅಂತ ಹೇಳ್ಕತ್ತೀವಿ. ಎಲ್ಲಾ ಸಮಸ್ಯೆಗಳು ಇಡುವಂತ ಬಿಜಾಪುರದಲ್ಲಿ ಇರುವಂತ ಎಲ್ಲಾ ಜಿಲ್ಲೆ ಅಂಗವಿಕಲರು ಅವ್ರಿಗೆ ಈ ಜಿಲ್ಲಾ ಆಡಳಿತದ ಮ್ಯಾಗ ಬಹಳಷ್ಟು ರೋಷ ಹೋಗ್ಬಿಟ್ಟು. ಯಾಕಪ್ಪ ಅಂದ್ರೆ ಒಂದು ಜಿಲ್ಲಾಧಿಕಾರಿಗಳು ನಮ್ಗೆ ಒಂದು ಕುಂದುಕೊರತೆ ಒಂದು ಮೀಟಿಂಗ್ ಕರೀರಿ, ಒಂದು ಸಭೆ ಕರೀರಿ ಅಂತೇಳಿ ಸುಮಾರು 2 ವರ್ಷದಿಂದ ಹೇಳ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಅನುಷ್ಠಾನಗೊಳಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇದು ತಿಳಿಗೆ ಹೋಗಿಲ್ಲ. ಇರಬೇಕು ನಾವು ಒಂದು ಕಾಶ್ ಹೋಗ್ಬೇಕಂದ್ರೆ ಅಲ್ಲಿ ಕೊಡ್ಲಿ ಬಡಿಗೆ ಹಾರಾಡ್ತಾವ ಅಷ್ಟೊಂದು ರಶ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ವೇದಿಕೆಯಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರ್ತೀವಿ. ಯಾಕಂದರೆ ಈಗಾಗಲೇ ನಮ್ಮ ವಿಕಲಚೇತನರದು ಸಮುದಾಯ ಭವನ ಆಗಿರ್ಬೋದು ಅಥವಾ ಪಿಂಚಣಿಯಾಗಿ ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ವಿವಿಧ ಬೇಡಿಕೆಗಳು ನಾವು ಭಾಳಷ್ಟು ಸಲ ಮನವಿ ಕೊಟ್ಟಿದ್ದೀವಿ, ಅವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆಮೇಲೆ ಈಗಾಗಲೇ ನಾವು ಒಂದು 51 ಇಲಾಖೆಗಳಲ್ಲಿ ನಾವು ಮಾಹಿತಿ ಕೇಳಿದ್ದೀವಿ. 3% ಅನುದಾನವನ್ನು ಎಷ್ಟು ಉಪಯೋಗ ಮಾಡಿದ್ದೀರಿ, ಮಾಡದೇ ಇರೋದಕ್ಕೆ ನಾವು ಇಲಾಖೆಗಳ ಮುಂದೆ ಪ್ರತಿ ತಿಂಗಳ ಒಂದು ಹೋರಾಟಗಳನ್ನು ಮಾಡಲು ಒಂದು ರೂಪರೇಷೆಯನ್ನು ಹಾಕಿಕೊಂಡೇವೆ ಅಂತೇಳಿ ನಾನು 2 ಮಾತುಗಳನ್ನು ವಿನೋದ್ ಕೇಳಿ. ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಒಕ್ಕೂಟದಿಂದ ಇವತ್ತೇನೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಕುಮಾರಸ್ವಾಮಿ ಅವರಾಗಲಿ ಬಜೆಟ್ನಲ್ಲಿ ಒಂದು ಅಂಗವಿಕಲರಿಗೆ ಏನೂ ಕೂಡ ಒಂದು ಅನುದಾನವನ್ನು ಇಟ್ಟಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಏನಪ್ಪ ಅದಕ್ಕೂ ಸಾಕಷ್ಟು ಅಂಗವಿಕಲರ ಬಗ್ಗೆ ಅನುಕಂಪ ತೋರಿಸ್ತಾರೆ. ಏನಪ್ಪ ಅದಕ್ಕೆ ಎಲ್ಲಿ ಹೋದಲ್ಲ ವೇದಿಕೆಯಲ್ಲಿ ಅಂಗವಿಕಲರಿಗೆ ವೇದಿಕೆ ಕಲ್ಪಿಸ್ಕೊಡ್ತಾರೆ. ಬರೀ ಅದು ಅನುಕಂಪ ಕೊಟ್ಟರೆ ಸಾಲದು. ಮಾನ್ಯ ಕುಮಾರಸ್ವಾಮಿ ಅವರೇ ನೀವು ಆಡಳಿತ ಮಾಡಕತ್ತೀರಿ, ನೀವು ಏನು ಜನರ ಆಡಳಿತ ಒಳಗಿರೋ ಏನಪ್ಪ ಅದಕ್ಕೂ ನೀವು ಕಾಂಗ್ರೆಸ್ ಆಡಳಿತ ಒಳಗಿರೋ ಗೊತ್ತಿಲ್ಲ. ಅದಕ್ಕೆ ನಾನು ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಅಂಗವಿಕಲರಿಗೆ ಏನೇನು ಬೇಡಿಕೆಗಳನ್ನು ಕೊಟ್ಟಿದ್ರಿ, 6,000 ರೂಪಾಯಿ ಮಾಸಾಸನ ಮಾಡ್ತೀನಿ ಅಂತ ಹೇಳಿದ್ರಿ, ಬರೀ 6 ರೂಪಾಯಿನೂ ಕೂಡ ಏನಪ್ಪ ಅದಕ್ಕೂ ನೀವು ಏರಿಸಿಲ್ಲ. ಅದಕ್ಕೆ ಅಂಗವಿಕಲರಿಗೆ ಏನಪ್ಪ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಅಂಗವಿಕಲ ಸ್ಥಿತಿ ಭಾಳ ಚಿಂತಾಜನಕ ಐತಿ, ಗಂಭೀರ ಐತಿ. ಮಾನ್ಯರು ಏನಪ್ಪ ದಯಮಾಡಿ ಏನಪ್ಪ ಪೆನ್ಷನನ್ನು ಜಾಸ್ತಿ ಮಾಡಬೇಕು. ಅದೇ ರೀತಿಯಾಗಿ ಸ್ಥಳೀಯವಾಗಿ ಸಾಕಷ್ಟು ಬೇಡಿಕೆಗಳಾದ ಜಿಲ್ಲಾಧಿಕಾರಿಗಳು 10 ವರ್ಷಗಳಿಂದ ಮನವಿ ಕೊಡ್ತಾನೆ ಬಂದಿದ್ದೀವಿ. ಇಲ್ಲಿವರೆಗೆ ಏನಪ್ಪ ಜಿಲ್ಲಾಧಿಕಾರಿಗಳು ಒಂದೇ ಒಂದು ಅಂಗವಿಕಲ ಕುಂದುಕೊರತೆ ಸಭೆ ಕರೆದಿಲ್ಲ. ಪ್ರತಿ 3ನೇ ಸೋಮವಾರ ಅಂಗವಿಕಲ ಕುಂದುಕೊರತೆ ಸಭೆ ಕರಿಬೇಕಂತ ಸರ್ಕಾರದ ಆದೇಶ ಇದ್ದರೂ ಕೂಡ ಒಂದೇ ಒಂದು ಕುಂದುಕೊರತೆ ಸಭೆ ಕರೆದಿಲ್ಲ. ಇಲ್ಲ ಎಲ್ಲ ಇಲಾಖೆಗಳಲ್ಲಿ ಸಾಕಷ್ಟು ಏನಪ್ಪ 3% ಅನುದಾನವನ್ನು ಬಳಕೆ ಆಗಬೇಕಾಗಿದೆ. ಇನ್ನೂವರೆಗೆ ಕೂಡ ಏನಪ್ಪ ಅನುದಾನ ಬಳಕೆ ಆಗಿಲ್ಲ. ದಯಮಾಡಿ ಹೇಳ್ತಾ ಇದ್ದೀವಿ, ನೀವು ಯಾವ SC/ST ರೀತಿಯಲ್ಲಿ ಏನಪ್ಪ ನೀವು ಅನುದಾನ ಬಳಕೆ ಮಾಡ್ತೀರಿ, ಅದೇ ರೀತಿಯಾಗಿ ಅಂಗವಿಕಲರು ಕಡ್ಡಾಯವಾಗಿ ಬಳಕೆ ಮಾಡಿ ಅಂಗವಿಕಲ ಸಮಾಜ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವ್ರ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಏನಪ್ಪ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल,
नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताजा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताजा और सही खबरें देख सकते हैं। तो प्लीज बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।